ತುಂಬ ಖುಷಿಯಿಂದ ಹಂಚ್ಕೊತಾ ಇದ್ದೀನಿ ನಮ್ಮ ಆಳು ಜನತೆಗೆ. ಧನ್ಯವಾದ. ನಮ್ಮ ಧನ್ಯವಾದಗಳು. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರಿಗೂ ನಮ್ಮ ಆಳು ಜನಗಳಿಗೆಲ್ಲ ನಮ್ಮ ವಂದನೆಗಳು. ಸಾಹೇಬ್ರು MLA ಸಾಹೇಬ್ರ ಕಡೆಯಿಂದ ಎಲ್ಲ ನೀರಿನ ಸಮಸ್ಯೆ ಸ್ವಲ್ಪ ಇದೆ, ಎಲ್ಲ ಇದು ಮಾಡಬೇಕು, ರೆಡಿ ಮಾಡಿಸ್ಬೇಕದಲ್ಲ. ಇನ್ನು ರಸ್ತೆಗಳು ಇನ್ನೂ ಬೇಕಾದಷ್ಟು ಕೆಲಸಗಳಿದೆ. MLA ಸಾಹೇಬ್ರ ಕಡೆಯಿಂದ ನಾವು ಮಾಡಿಸ್ಕೊಡ್ತೀವಿ. ನಾನು 35 ವರ್ಷದಿಂದ ಕಾಂಗ್ರೆಸ್ನ ಅನುಯಾಯಿಯಾಗಿ ಕಾಂಗ್ರೆಸ್ನ ಸಿದ್ಧಾಂತಗಳಿಗೆ ಅದನ್ನು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಾನು ದುಡಿದಿದ್ದಕ್ಕೆ ಇವತ್ತಿನ ದಿನ ನನಗೆ 35 ವರ್ಷಗಳ ನಂತರ ನನಗೊಂದು ಇದಂತಹ ಸುಸಂದರ ಅದು ನನಗೆ ಸಿಕ್ಕಲಿಲ್ಲ, ನನ್ನ ಶ್ರೀಮತಿಯವ್ರಿಗೆ ಸಿಕ್ಕಿರೋದ್ರಿಂದ ಇಲ್ಲಿ SC ಲೇಡೀಸ್ ವಾರ್ಡ್ ಆಗಿರೋದ್ರಿಂದ ನನ್ನ ಶ್ರೀಮತಿಯವರಿಗೆ ಕಾಂಗ್ರೆಸ್ನವರು ಅವಕಾಶ ಮಾಡಿಕೊಟ್ರು. ನಾನು ಅವರ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ನಮ್ಮ ಶಾಸಕರಾದಂಥ ಮತ್ತು ಜನಪ್ರಿಯ ನಾಯಕರು ಆದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಶ್ರೀಮತಿಯವರಿಗೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮಾಡಿಕೊಟ್ಟಾಗ ಕೂಡ ಈ ಏನು 142 ಆಡುಗೋಡಿ ವಾರ್ಡ್ ಏನಿದೆ ಆ ವಾರ್ಡಿನ ಜನತೆ ಎಲ್ಲರೂ ನಮ್ಮ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಮತ್ತು ಅವರು ಏನಿಲ್ಲಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಏನಿಲ್ಲಿ ನಮ್ಮ ಅಭಿವೃದ್ಧಿಯನ್ನು ಪಡಿಸಿದ್ರೋ ಅದ್ರ ಮೇಲೆ ನಮಗೆ ಇವತ್ತಿನ ದಿನ ಮತ ಸಿಕ್ಕಿದೆ. ಅದ್ರ ಮೇಲೆ ನಾವು ಗೆದ್ದಿದ್ದೀವಿ. ಆ ಗೆದ್ದಿರೋ ಮೇಲೆ ಇನ್ನು ಮುಂದೆ ಸಾಹೇಬರ ಅನುಯಾಯಿಯಾಗಿ ಅವ್ರು ಏನು ಕೆಲಸ ಮಾಡ್ತಾರೆ, ಏನು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ಆ ಕೆಲಸ ನನ್ನ ಜನಗಳಿಗೆ ನಾನು ತಲುಪೋ ಥರ ಏನಂದರೆ ಅವ್ರು ಕೊಡೋಂಥ ಕಾರ್ಯಕ್ರಮವನ್ನು ಜನಗಳಿಗೆ ತಲುಪುವಂಥ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಕೆಲಸನ ನಾವು ಮತ್ತು ನಮ್ಮ ಶ್ರೀಮತಿಯವರು ಸೇರ್ಕೊಂಡು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಮ್ಮ ಸರ್ಕಾರದವರು ಏನು ಸ್ಲಮ್ ಬೋರ್ಡಿಂದ ಮನೆ ಕಟ್ಟೋದಕ್ಕೆ ಮತ್ತು ಇಲ್ಲಿ ನಮ್ಮ ಈ ಹರಿಜನ ಕಾಲೋನಿ ಆಡುಗೋಡಿ ಇಲ್ಲೂ ಸಹ 85 ಮನೆಯನ್ನು ಕಟ್ಟೋದಕ್ಕೆ ಒಂದು ಲಿಸ್ಟನ್ನು ಕಳಿಸಿದ್ದಾರೆ. ಅದು ಎಲ್ಲ ಅಭಿವೃದ್ಧಿ ಪ್ರಗತಿಯಲ್ಲಿದೆ. ಬಟ್ ಈ ಎಲೆಕ್ಷನ್ ಬಂದಿದ್ದರಿಂದ ಅದನ್ನು ನಾವು ಮಾಡೋಕ್ಕಾಗಿರಲಿಲ್ಲ. ಅದನ್ನು ನಾವು ಕೈಗೆತ್ಕೊತೀವಿ. ಆಮೇಲೆ ಇಲ್ಲಿನ ಮೂಲಭೂತ ಸೌಕರ್ಯಗಳು ಏನು ನೀರಾಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಎಲ್ಲಿಲ್ವೋ ಎಲ್ಲ ಕಡೆಯೂ ಒಳಚರಂಡಿ ವ್ಯವಸ್ಥೆ ಇದೆ. ಬಟ್ ನೀರಿನ ಸಮಸ್ಯೆ ಸ್ವಲ್ಪ ಇರೋದ್ರಿಂದ ನಮ್ಮ ಏನು HSRನಲ್ಲಿ ಹೊಸದಾಗಿ ಬರ್ತಕ್ಕಂಥ ಲೈನನ್ನು ಈಗ ತಗೊಂಬಂದು ನಮ್ಮ ಆಡುಗೋಡಿಗೆ ಕನೆಕ್ಟ್ ಮಾಡಬೇಕಂತೇಳಿ ಏನು ಸಾಹೇಬರು ಉದ್ದೇಶ ಮಾಡಿದ್ದಾರೆ. ಅದನ್ನು ಆದ ನಂತರ ನಮಗೆ ಇಲ್ಲಿ ನೀರಿನ ಸಮಸ್ಯೆ ಬಹುತೇಕ ಸಾಲ್ವ್ ಆಗೋಂಥ ಒಂದು ಇದು ಒದಗಿ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು 35 ವರ್ಷದಿಂದ ವನವಾಸ ಮಾಡಿದ್ದಕ್ಕೆ ಇವಾಗ ನನಗೆ ಒಂದು ಸ್ಥಾನವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ನನ್ನ KPCC ಅಧ್ಯಕ್ಷರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಾಗಿರ್ಬೋದು, ನನ್ನ ನೆಚ್ಚಿನ ನಾಯಕರು ಆದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಾಗಿರ್ಬೋದು, ಮತ್ತು ಇನ್ನೂ ಅನೇಕ ನನ್ನ ಎಲ್ಲ ಆಡುಗೋಡಿ ವಾರ್ಡ್ನ ಕಾಂಗ್ರೆಸ್ ನಾಯಕರುಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ನನ್ನ ಈ ಗೆಲುವಿಗೆ ಎಲ್ಲರೂ ಪ್ರತಿಯೊಬ್ಬರು ಶ್ರಮವನ್ನು ಪಟ್ಟಿದ್ದಾರೆ. ಅವರೆಲ್ಲರಿಗೂ ಈ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ಅದರಲ್ಲಿ ನನಗೆ ನನ್ನನ್ನು ನೆಚ್ಚಿ ಇವತ್ತಿನ ದಿನ ಮತವನ್ನು ಕೊಟ್ಟು ನನ್ನ ಆರಿಸಿ BBMPಗೆ ಕಳಿಸಿದ ಎಲ್ಲ ನನ್ನ ಮತ ಬಾಂಧವರಿಗೂ ನಾನು ಇವತ್ತಿನ ದಿನ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಚಿರಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.